ಬಿಡದಿ ಟೌನ್ಶಿಪ್ ವಿರೋಧಿಸಿ ಬಿಜೆಪಿ ಪಾದಯಾತ್ರೆಗೆ ಸಜ್ಜಾಗಿದೆ. ಬಿಡದಿಯಿಂದ ಬೆಂಗಳೂರಿಗೆ ನಡೀತಾ ಇದೆ ಪಾದಯಾತ್ರೆ. ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಬಿಜೆಪಿ ಅಂತೂ ಇಂತೂ ಪಾದಯಾತ್ರೆಗೆ ಸಜ್ಜಾಗಿದೆ. ಕಾಂಗ್ರೆಸ್ ವಿರುದ್ಧ ಬಿಡದಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಈಗಾಗಲೇ ಲಭ್ಯ ಆಗಿರೋದು ನಮ್ಮ ಬಿಎಸ್ವೈ ಕಡೆಯಿಂದ. ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನಾ ಸಭೆಯಲ್ಲಿ ಘೋಷಣೆಯಾಗಿದೆ. ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಪ್ರತಿಭಟನೆ ಇತ್ತು. ಈ ಒಂದು ಪ್ರತಿಭಟನೆಯಲ್ಲಿ ಹಲವಾರು ಬಿಜೆಪಿ ಮುಖಂಡರು ಮಾತನಾಡುವಂತಹ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ಹೇಳಿರುವಂತಹ ಮಾತಿದು. ನಾವು ಬಿಡದಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೀವಿ, ಬಿಡದಿಯನ್ನ ರೈತರ ಪಾಲಿಗೆ ಕೊಡಬೇಕು ಅನ್ನುವಂತಹ ವಿಚಾರದ ಸಲುವಾಗಿ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಆದಂತಹ ಪ್ರೊಟೆಸ್ಟ್ ನಲ್ಲಿ ಬಿಡದಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡುವಂತಹ ಸಾಧ್ಯತೆಗಳಿದೆ. ಯಾವಾಗ ಅಂತ ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ, ಯಾವಾಗ ಅಂತ ಗೊತ್ತಾಗಬೇಕು. ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನಾ ಸಭೆಯಲ್ಲಿ ಈ ರೀತಿಯಾದಂತಹ ಘೋಷಣೆ ಮಾಡಿರೋದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಶೀಘ್ರದಲ್ಲೇ ಪಾದಯಾತ್ರೆಯನ್ನ ಮಾಡ್ತೀವಿ ಎನ್ನುವಂತಹ ಮಾತುಕತೆಗಳು ಕೂಡ ನಡೀತಾ ಇದೆ. ಜೊತೆಗೆ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಏನು ಬಿಡದಿ ಟೌನ್ಶಿಪ್ ಜೊತೆಗೆ ಏನಲ್ಲಿ ಒಂದಿಷ್ಟು ಉದ್ಧಾರ ಮಾಡಬೇಕು ಅಂತ ರೈತರ ಜಮೀನನ್ನ ಕಸಿದುಕೊಳ್ಳುವಂತಹ ಪ್ರಯತ್ನಗಳು ನಡೀತಾ ಇತ್ತು. ನಮ್ಮ ಕೈ ಶಾಸಕರ ಕಡೆಯಿಂದ ಒಂದೊಂದಿಷ್ಟು ಅಧಿಕಾರಿಗಳನ್ನು ಕೂಡ ಕರೆಸಿ ಅಲ್ಲಿಂದ ಚಪ್ಪಲಿ ಏಟು, ಪೊರಕೆ ಏಟು, ಲಾಠಿ ಏಟ್ನೆಲ್ಲ ಕೂಡ ತೆಗೆದುಕೊಂಡು ಬಂದಿದ್ರು ನಮ್ಮ ಅಧಿಕಾರಿಗಳು. ಅದಾದ ನಂತರ ಆದಂತಹ ಬೆಳವಣಿಗೆಗಳು. ಈಗ ನಮ್ಮ ಬಿಜೆಪಿ ಕೂಡ ಪ್ರೊಟೆಸ್ಟ್ ಮಾಡ್ತಾರೆ. ವಿಷಬೀಜವನ್ನು ಬಿತ್ತಿ ನಾವು ಏನ್ ಬೇಕಾದರೂ ಸಾಧಿಸಬಹುದು ಅನ್ನೋ ಭ್ರಮೆನಲ್ಲಿ ಅವರಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ. ಎಲ್ಲ ಜಲಾಶಯಗಳು ಬತ್ತೋಗಿದೆ. ಮುಂದಿನ ಭವಿಷ್ಯದ ಬಗ್ಗೆ ಜನ ಚಿಂತೆ ಮಾಡ್ತಾ ಇದ್ದಾರೆ. ಬಿತ್ತಿದ ಬೀಜ ಮೊಳಕೆ ಹೊಡೆದಿಲ್ಲ. ಕಣ್ಣೀರಲ್ಲಿ ಕೈ ತೊಳಿತಾ ಇರುವಂತ ಈ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಇತರ ಜನ ಎಲ್ಲರೂ ಸೇರಿ ಡೆಲ್ಲಿಗೆ ಹೋಗಿ ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ ಚಿಂತನೆ ನಡೆಸಿದ್ದಾರೆ ಹೊರತು ಯಾವನಾದರೂ ಒಬ್ಬ ಈ ರಾಜ್ಯದ ಜನರ ಸಂಕಷ್ಟವನ್ನು ಕೇಳೋದಕ್ಕೋಸ್ಕರ ಯಾವುದಾದ್ರೂ ಜಿಲ್ಲೆಗೆ ಹೋಗಿ ಜನರನ್ನ ಒಟ್ಟಿಗೆ ಸೇರಿಸಿ ಅವರ ಕಷ್ಟ ಸುಖವನ್ನು ವಿಚಾರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ. ನಾನು ಹೇಳ್ತೇನೆ, ಈ ಶಿವಕುಮಾರ್ ಸರ್ಕಾರಕ್ಕೆ ಏನು ಅಧಿಕಾರ ಮತದಿಂದ ದೊಡ್ಡ ಬಹುಮತ ಇದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಒಂದು ರೀತಿ ತಗುಲಕ್ ದರ್ಬಾರನ್ನೇನು ನಡೆಸಕ್ಕೆ ಹೊರಟಿದ್ದೀರಾ. ಬಹುಶಃ ಇದು ಕೊನೆಯ ತುದಿಗೆ ಮುಟ್ತಾ ಇದೆ. ನಾನು ಹೇಳ್ತೇನೆ, ಈ ಸರ್ಕಾರಕ್ಕೆ ಇದು ಸಾಂಕೇತಿಕವಾಗಿ ಇಲ್ಲಿ ಹೋರಾಟ ನಡೀತಾ ಇದೆ. ನೀವು ಯಾವ ಜಿಲ್ಲೆಗೆ ಹೇಳಿದ್ರು ಸಹ ನಾನು ಬಂದು ಒಂದು ಅರ್ಧ ದಿವಸ ಇದ್ದು ಜನರ ಸಂಕಷ್ಟಕ್ಕೆ ಸ್ಪಂದಿಸಕ್ಕೆ ಸಿದ್ಧ ಇದ್ದೇನೆ. ನಾವೆಲ್ಲ ಒಟ್ಟಾಗಿ ಸೇರಿ ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗಿಬೇಕಾಗಿದೆ. ಇನ್ನು ಇದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ರಾಜ್ಯ ಬಿಜೆಪಿ ನಾಯಕರು ಇಂದು ಸರ್ಕಾರದ ವಿರುದ್ಧ ಸಮರ ಸಾರಿದ್ರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ದಿನದ ಮಟ್ಟಿಗೆ ಬೃಹತ್ ಪ್ರತಿಭಟನೆಯನ್ನ ಕೂಡ ನಡೆಸಿದ್ರು. ಇವತ್ತು ನಿಮಗೆ ಗೊತ್ತಿರೋ ಹಾಗೆ ಬಿಜೆಪಿ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದ ಒಂದಿಷ್ಟು ವಿಚಾರಗಳನ್ನ, ಘೋಷಣೆಗಳನ್ನು ಕೂಡ ನಮ್ಮ ಕೈ ನಾಯಕರ ವಿರುದ್ಧ, ನಮ್ಮ ಕಾಂಗ್ರೆಸ್ ವಿರುದ್ಧ, ಜೊತೆಗೆ ಆ ಬಿಜೆಪಿಯಲ್ಲಿ ಬಿಡಿಎಯಲ್ಲಿ ಆಗ್ತಿದೆಯಲ್ಲ, ಬಿಡದಿಯಲ್ಲಿ ಆಗ್ತಿದೆಯಲ್ಲ, ಆ ವಿಚಾರಗಳ ವಿರುದ್ಧ, ಅಲ್ಲಿ ಆಗ್ತಿರುವಂತಹ ಅನ್ಯಾಯಗಳ ವಿರುದ್ಧ, ಜೊತೆಗೆ ಧೋರಣೆಗಳ ವಿರುದ್ಧ ಘೋಷಣೆಗಳನ್ನ ಮಾಡಿದ್ರು. ಮಾಜಿ ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿತ್ತು. ಜೊತೆಗೆ ಬಿಎಸ್ ಯಡಿಯೂರಪ್ಪ ಹಾಗೂ ಬಿಜೆಪಿ ಶಾಸಕರು, ಸಂಸದರು, ಎಂಎಲ್ಸಿಗಳು ಭಾಗಿಯಾಗಿ ಪ್ರತಿಭಟನೆಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಪ್ರವೀಣ್ ರಾವ್ ಅವರು ಕೂಡ ಪ್ರತಿಭಟನಾ ನಿರತ ಬಿಜೆಪಿ ನಾಯಕರ ಪರ ಮಾತನಾಡಿದ್ದಾರೆ, ನಾಯಕರ ವಿಚಾರವಾಗಿ ಮಾತನಾಡಿದ್ದಾರೆ. ಇವತ್ತು ಬಿಡದಿ ಟೌನ್ಶಿಪ್ ನ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇರ್ತಕ್ಕಂಥದ್ದು ನಮ್ಮ ಜೊತೆ ಶಾಸಕರಾಗಿರ್ತಕ್ಕಂತಹ ಸುರೇಶ್ ಕುಮಾರ್ ಅವರು ಇದ್ದಾರೆ. ಅವರು ಏನ್ ಹೇಳ್ತಾರೆ ಕೇಳೋಣ. ಸರ್, ಇದು ವ್ಯಾಪಕವಾಗಿರ್ತಕ್ಕಂಥ ಪ್ರಬಲವಾಗಿರ್ತಕ್ಕಂಥ ಪ್ರತಿಭಟನೆ ನಡೀತಾ ಇದೆ, ಏನು ಉದ್ದೇಶ ಏನು ಅಂತೇಳಿ? ಈಗಾಗಲೇ ಉದ್ದೇಶ ಸರ್ಕಾರದ ಸ್ಪಷ್ಟ ಆಗಿದೆ, ಹೋರಾಟಗಾರರ ಉದ್ದೇಶನೂ ಸ್ಪಷ್ಟ ಆಗಿದೆ. ಹೋರಾಟಗಾರರು ಈ ಒಂದು
ಭೂಮಿ ಏನಿದೆ, ಫಲವತ್ತಾದ ಭೂಮಿ, ಇದನ್ನ ದಯವಿಟ್ಟು ನೀವು ಅಕ್ವೈರ್ ಮಾಡ್ಕೋಬೇಡಿ ಅಂತ ಕಳೆದ 430 ದಿವಸದಿಂದ ಅವರು ಪ್ರತಿಭಟನೆ ಮಾಡ್ತಾರೆ. ಸರ್ಕಾರ ಒಂದು ಕಡೆ ಹೇಳುತ್ತೆ ನಾವು ಬಲವಂತವಾಗಿ ಭೂಮಿನ ತಗೊಳ್ಳೋದಿಲ್ಲ ಅಂತ, ಇನ್ನೊಂದು ಕಡೆ ನೋಟಿಫಿಕೇಶನ್ ಇಶ್ಯೂ ಮಾಡುತ್ತೆ. ಇದು ಸರ್ಕಾರದ ದ್ವಂದ್ವ ನೀತಿನ ತೋರಿಸ್ತಾ ಇದೆ. ನಮ್ಮ ಪಕ್ಷ ಯಾರು ಹೋರಾಟ ಮಾಡ್ತಾ ಇದ್ದಾರೆ, ಫಲವತ್ತಾದ ಭೂಮಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತೆ ಸರ್ಕಾರ ಇವತ್ತು ರಿಯಲ್ ಎಸ್ಟೇಟ್ ಒಂದು ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದೆ. ಅದರ ವಿರುದ್ಧ ಇವತ್ತು ಈ ಒಂದು ಹೋರಾಟವನ್ನ ನಾವು ಕೈಗೊಂಡು ಸರ್ಕಾರಕ್ಕೆ ಒಂದು ಸಂದೇಶ ಕಳಿಸ್ತಾ ಇದ್ದೀವಿ. ನಾವು ರೈತರ ಪರ ಈ ಧ್ವನಿಯಾಗಿ ಇವತ್ತು ಈ ಹೋರಾಟ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಹೇಳಿದ್ರು, ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ಇದು ನನ್ನ ಕನಸಿನ ಯೋಜನೆ ಅಲ್ಲ, ಕುಮಾರಸ್ವಾಮಿ ಅವರು ಮಾಡಿದಂಥದ್ದು, ಅದನ್ನ ನಾನು ಮುಂದುವರಿಸ್ತಾ ಇದ್ದೇನೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಕುಮಾರಸ್ವಾಮಿ ಅವರು ಬಹಳ ಸ್ಪಷ್ಟಪಡಿಸಿದ್ದಾರೆ, ಒಂದು ಸಲ ರೈತರ ಭಾವನೆ ಅರ್ಥ ಮಾಡ್ಕೊಂಡ ತಕ್ಷಣ ನಾವು ಮುಂದುವರಿಲಿಲ್ಲ ಅಂತ. ಈಗ ಶಿವಕುಮಾರ್ ಅವರು ಕೂಡ ರೈತರ ಭಾವನೆಯನ್ನು ಅರ್ಥ ಮಾಡ್ಕೊಂಡು ಕೈ ಬಿಡ್ಲಿ. ಒಂದ್ ಕಡೆ ಹೇಳ್ತಾರೆ 2 ತಿಂಗಳು ನಾವು ತಡೆ ಹಾಕಿದೀವಿ, ಏನೋ ಸಮಿತಿ ಮಾಡ್ತೀವಿ ಅಂತ, ಇನ್ನೊಂದ್ ಕಡೆ ಒಂದು ಹೊಸ ನೋಟಿಫಿಕೇಶನ್ ತರ್ತಾರೆ. ಅವಾಗ ಅನ್ಸುತ್ತೆ ಇದು ರಿಯಲ್ ಎಸ್ಟೇಟ್ ಪರವಾಗಿ ಮಾಡ್ತಾ ಇರೋ ಒಂದು ಕಾರ್ಯ. ಭೂಮಿ ಸಿಗೋದಿಲ್ಲ. ಮಾಜಿ ಸಚಿವರಾಗಿರ್ತಕ್ಕಂತಹ ಶಾಸಕರಾದಂತಹ ಸಿ ಪಾಟೀಲ್ ಅವರು ಇದ್ದಾರೆ, ಅವ್ರೇನ್ ಹೇಳ್ತಂತ ಕೇಳೋಣ. ಸರ್, ಇವತ್ತು ವ್ಯಾಪಕವಾಗಿರ್ತಕ್ಕಂಥ ಹೋರಾಟ ಇವತ್ತು ಬಿಜೆಪಿಯಿಂದ ಕೈಗೊಂಡಿರ್ತಕ್ಕಂಥದ್ದು, ಸರ್ಕಾರ ಪಟ್ಟು ಹಿಡಿದಿದೆ, ರೈತರು ಕೂಡ ನಾವು ಯಾವುದೇ ಕಾರಣಕ್ಕೂ ಪ್ರಾಣ ಕೊಡ್ತೀವಿ, ಭೂಮಿ ಕೊಡೋದಿಲ್ಲ ಅಂತೇಳಿ ಅವರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಾರೆ? ವಿಧಾನಸೌಧದ ಶಕ್ತಿ ಮತ್ತು ಜನರ ಶಕ್ತಿ ನಡುಕ ಹೋರಾಟ ನಡೆದಾಗ ಜನಶಕ್ತಿ ಇತಿಹಾಸದುದ್ದಕ್ಕೂ ಗೆಲ್ಕೊಂತ ಬಂದಿದೆ. ಇದೇನು ಮುಖ್ಯಮಂತ್ರಿಗಳೇನು ಹಠ ಹಿಡಿದಾರಲ್ಲ, ಜನರ ಪರವಾಗಿರಬೇಕಾದಂಥವರು ರಾಜ್ಯವನ್ನು ಆಳಬೇಕಾಗತ್ತೆ. ಜನರಿಗೆ ಬೇಡ ಅಂದಾಗ ಒತ್ತಾಯಪೂರ್ವಕವಾಗಿ ತೆಗೆದುಕೊಳ್ಳುವಂಥ ಅವಶ್ಯಕತೆ ಏನಿದೆ ಅನ್ನುವಂಥ ಮಾತನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಇಚ್ಛಪಡ್ತೇನೆ. ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾವು ಯಾರ ಹತ್ರನೂ ಕೂಡ ಒತ್ತಾಯಪೂರ್ವಕವಾಗಿ ಭೂಮಿ ತೆಗೆದುಕೊಳ್ತಾ ಇಲ್ಲ, ಯಾರು ಕೊಡೋದಕ್ಕೆ ತಯಾರಾಗಿದ್ದಾರೆ ಅವ್ರದ್ದು ಮಾತ್ರ ತೆಗೆದುಕೊಳ್ತೇವೆ, ಮತ್ತು ಬೇರೆಯವ್ರದ್ದು ಯಾರ್ದು ಕೂಡ ನಾವು ಕೈ ಹಾಕೋದಿಲ್ಲ ಅನ್ನೋದು ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆ 4,000ಕ್ಕೂ ಅಧಿಕ ಎಕರೆಗೆ ಮತ್ತೆ ನೋಟಿಫಿಕೇಶನ್ ಕಳಿಸಿದ್ದಾರೆ. ಮುಖ್ಯಮಂತ್ರಿಗಳು ಹೇಳೋದಕ್ಕೂ ಅವರು ಸಹಿ ಹಾಕೋದಕ್ಕೂ ಎಷ್ಟು ಎಕರೆ ನೋಟಿಫಿಕೇಶನ್ ಆಗೈತಿ, ಎಷ್ಟು ರೈತರ ಅಗ್ರಿಮೆಂಟ್ ಕೊಟ್ಟಾರ ಅನ್ನೋದನ್ನ ನಾಳೆ 6ನೇ ತಾರೀಕಿಗೆ ಅಧಿವೇಶನ ಕರೆದಾರಲ್ಲ ಅದ್ರಂಗೆ ಬಹಿರಂಗಪಡಿಸ್ತಾರೆ. ಈಗ ಅವ್ರು ಹೇಳ್ತಕ್ಕಂಥದ್ದು, ಇದು ನನ್ನ ಕನಸಿನ ಯೋಜನೆ ಅಲ್ಲ, ಕುಮಾರಸ್ವಾಮಿ ಅವರು ಇದ್ದಂಥ ಸಂದರ್ಭದಲ್ಲೇ ಇದನ್ನು ಮಾಡಿದ್ರು, ಈಗ ಅದನ್ನ ನಾನು ಮುಂದುವರಿಸ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕುಮಾರಸ್ವಾಮಿಗಳ ಬೇಡ ಅಂದಾಗ ಮುಗಿದ ಹೋಯ್ತಲ್ಲ. ವಾಟ್ ಈಸ್ ದ ಆರ್ಗ್ಯುಮೆಂಟ್? ಕುಮಾರಸ್ವಾಮಿ ಕನಸಿನ ಯೋಜನೆ ಆದ್ರೆ ಕುಮಾರಸ್ವಾಮಿಗಳಿಗೆ ಬೇಡ ಅನ್ನಕತ್ತಾರ, ದೆನ್ ಯು ಡ್ರಾಪ್ ದ ಪ್ರಪೋಸಲ್. ಈಗ ಈ ಒಂದು ಪ್ರತಿಭಟನೆಗಳು ಆರಂಭ ಆದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮಾತ್ರ ಜಾಸ್ತಿ ಕಾಣಿಸ್ಕೊಳ್ತಾ ಇದ್ರು, ಅವರೇ ಹೋರಾಟಗಳನ್ನ ಮಾಡ್ಕೊಡ್ತಾ ಇದ್ರು. ಜಂಟಿ ಹೋರಾಟ ಎಲ್ಲೂ ಕೂಡ ಕಂಡುಬರಲಿಲ್ಲ. ಬಿಜೆಪಿ ಮತ್ತು JDS ನ ಜಂಟಿ ಹೋರಾಟಗಳು ಎಲ್ಲೂ ಕಂಡುಬರಲಿಲ್ಲ. ಈಗ ನೀವು ಬಿಜೆಪಿಯವರು ಈಗ ಮಾಡ್ತಾ ಇರ್ತಕ್ಕಂಥದ್ದು ಹೋರಾಟ, ಜಂಟಿ ಹೋರಾಟ ಮಾಡುವಂಥದ್ದು. ಜಂಟಿ ಹೋರಾಟವನ್ನು ಮಾಡೇ ಮಾಡ್ತೇವೆ. ಈಗ ಭಾರತೀಯ ಜನತಾ ನಾವು ಒಂದು ರಾಷ್ಟ್ರೀಯ ಪಕ್ಷ ಆಗಿದ್ರಿಂದ ನಾವು ಹೋರಾಟ ಮಾಡೋದು ನಮ್ಮ ಕರ್ತವ್ಯ, ಮಾಡ್ತಾ ಇದ್ದೇವೆ. ಅವರು ನಮ್ಮ ಜೊತೆ ಇದ್ದಾರೆ, ಅವ್ರೇನು ಹೇಳ್ತಂತ ಕಾರಣ. ಸರ್, ಇವತ್ತು ಬೃಹತ್ ಪ್ರತಿಭಟನೆಯನ್ನ ಬಿಜೆಪಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಿಡದಿ ಟೌನ್ಶಿಪ್ ಸಂಬಂಧಪಟ್ಟ ನಾವು ರೈತ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಬಿಡದಿ ರಾಮನಗರ ಭಾಗದ ರೈತರು ಬಿಡದಿ ಟೌನ್ಶಿಪ್ನ ವಿರೋಧಿಸಿ ಹಲವಾರು ತಿಂಗಳಿನಿಂದ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರ ಹಠಮಾರಿ ಧೋರಣೆಯನ್ನು ತಡೆದಿದೆ. ನಾನು ಮಾಡೇ ಮಾಡ್ತೀನಿ, ನಾನು ತೀರ್ಮಾನ ಮಾಡಿದ್ದೀನಿ ಅನ್ನುವಂಥ ಅಹಂಕಾರ ಒಳ್ಳೆಯದಲ್ಲ. ದೊರೆ ವ್ಯಾಪಾರಿ ಆಗಬಾರ್ದು. ದೊರೆ ವ್ಯಾಪಾರಿ ಆದರೆ ಪ್ರಜೆಗಳು ಭಿಕಾರಿ ಆಗ್ತಾರೆ. ಇವತ್ತು ಸರ್ಕಾರದ ಪರಿಸ್ಥಿತಿ ಹಾಗೇ ಇದೆ. ಸರ್ಕಾರ ಪ್ರತಿಯೊಂದರಲ್ಲೂ ವ್ಯಾಪಾರ ಮಾಡ್ಕೊಳ್ಳೋಕೆ ಹೊರಟಿದೆ. ಆ ವ್ಯಾಪಾರ ಮಾಡಿಕೊಂಡು ಲಾಭ ಮಾಡಿಕೊಳ್ಳುವ ಉದ್ದೇಶದಿಂದ ಜನರನ್ನು ಭಿಕಾರಿ ಮಾಡೋಕೆ ಹೊರಟಿದೆ. ಅದಕ್ಕೆ ಅವಕಾಶ ಕೊಡೋದಿಲ್ಲ. ಅದಕ್ಕಾಗಿ ನಮ್ಮ ಹೋರಾಟ. ಸರ್, ಇವತ್ತು ಬಿಜೆಪಿ ಹೋರಾಟವನ್ನ ಮಾಡ್ತಾ ಇದೆ ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟ ಹಾಗೆ. ರಿಯಲ್ ಎಸ್ಟೇಟ್ ಸರ್ಕಾರ ಹೋಗ್ಲಿ, ಬಿಜೆಪಿ ಸರ್ಕಾರ ಬರಲಿ ಅಂತೇಳಿ ಘೋಷಣೆ ಕೊಡಕ್ಕೆ ಹೋಗ್ತಾ ಇದ್ದಾರೆ. ಈಗ ಈ ಸನ್ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಬಂದಾದ ಮೇಲೆ ಬರಗಾಲನೂ ಶುರುವಾಗೈತೆ. ಇವತ್ತು ಬರದ ಬಗ್ಗೆ, ರಾಜ್ಯದ ಅಭಿವೃದ್ಧಿ ಬಗ್ಗೆ, ಇವತ್ತು ಬರದಿಂದ ನರಳುತ್ತಾ ಇರ್ತಕ್ಕಂಥ ರೈತರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಇವತ್ತು ಸಮೃದ್ಧವಾಗಿರ್ತಕ್ಕಂಥ ನೀರಿನ ಎಲ್ಲ ರೀತಿಯಾದಂಥ ಸಮೃದ್ಧವಾಗಿರ್ತಕ್ಕಂಥ ಬಿಡದಿಯಲ್ಲಿ ಯಾವುದೋ 15 ವರ್ಷ 20 ವರ್ಷ ಮಲಗಿರ್ತಕ್ಕಂಥ ಸ್ಕೀಮನ್ನು ತಗೊಂಡು ಇವತ್ತು ರೈತರ ವಿರೋಧಿ
ನಿಲುವನ್ನು ತಗೊಳ್ತಾ ಇರ್ತಕ್ಕಂಥದ್ದು. ಯಾವುದೇ ರೈತರು ಕೂಡ ಅಲ್ಲಿ, ಬಹುತೇಕ ರೈತರು ಕೂಡ ಅಲ್ಲೇನು ಬಡಾವಣೆ ಮಾಡಬೇಕು ಅಂತೇಳಿ ಕಳೆದ 20 ವರ್ಷಗಳಿಂದ ಕೂಡ ಹೇಳಿರಲಿಲ್ಲ. ಆದರೆ ಏಕಾಏಕಿ ಇವತ್ತು ಅಲ್ಲಿ ಬಡಾವಣೆಯನ್ನು ಮಾಡಬೇಕು ಅಂತೇಳಿ ರೈತರನ್ನು ಬಲವಂತವಾಗಿ ಒಕ್ಕಲೆಬ್ಬರಿಸಿ ಅವ್ರ ಮೇಲೆ ದಬ್ಬಾಳಿಕೆಯನ್ನು ಮಾಡಿ ಕೇಸ್ಗಳನ್ನು ಬುಕ್ ಮಾಡ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ನಡೆದಿಲ್ಲ. ಆ ಥರದ್ದು ಭಾಳಷ್ಟು ಬೆಂಗಳೂರು ಸುತ್ತಮುತ್ತಲು ಬರಡು ಭೂಮಿ ಐತೆ, ನೀರಾವರಿ ಇಲ್ಲದೆ ಇರತಕ್ಕಂಥ ಭೂಮಿಗಳವೆ. ಅಲ್ಲಿ ರೈತರನ್ನು ಒಪ್ಪಿಸಿ ಅವರು ಸರಿಯಾದಂಥ ಪರಿಹಾರವನ್ನು ಕೊಟ್ಟರೆ ಕೆಲವು ಕಡೆ ರೈತರು ಒಪ್ತಾರೆ. ಅದನ್ನು ಬಿಟ್ಟು ಇವತ್ತು ಅತ್ಯಂತ ಸುಭಿಕ್ಷವಾಗಿರ್ತಕ್ಕಂಥ ಜಾಗವನ್ನು ಒಕ್ಕಲೆಬ್ಬರಿಸೋದು ರೈತರ ವಿರುದ್ಧವಾಗಿ, ಇದು ಇಡೀ ಕರ್ನಾಟಕದ ರೈತರ ಆಕ್ರೋಶಕ್ಕೆ ಒಳಗಾಗಿದ್ದಾರೆ. ನೀವು ನೋಡಿರ್ಬೋದು, ಎಲ್ಲ ಜಿಲ್ಲೆಯ ರೈತರು ಕೂಡ ಇದಕ್ಕೆ ಬೆಂಬಲವನ್ನು ಕೊಟ್ಟು ಹೋರಾಟವನ್ನು ಮಾಡ್ತಾ ಇರೋದ್ರಿಂದ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಇಬ್ಬರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಬೇರೆ ಬೇರೆ ಸಂಘಟನೆಗಳು ಕೂಡ ಇದಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಮಾಡೋ ಕೆಲಸ ಭಾಳಷ್ಟಿದೆ. ಮುಖ್ಯಮಂತ್ರಿಗೆ ದಯವಿಟ್ಟು ಇದನ್ನು ಕೈ ಬಿಟ್ಟು ಈ ಒಂದು ಬರವನ್ನು ಯಾವ ರೀತಿ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಯೋಚನೆಯನ್ನು ಮಾಡಲಿ. ನಾವು ಈ ವಿಚಾರವಾಗಿ ಅಸೆಂಬ್ಲಿಯಲ್ಲೂ ಕೂಡ ಹೋರಾಟವನ್ನು ಮಾಡೋದಿದೆ. CM ಹೇಳ್ತಾ ಇರ್ತಕ್ಕಂಥದ್ದು, ನಾವು ಯಾರ ಹತ್ರ ಒತ್ತಾಯಪೂರ್ವಕ ಕಿತ್ಕೊಳ್ತಾ ಇಲ್ಲ, ಯಾರ್ಯಾರು ಕೊಡ್ತಾ ಇದ್ದಾರೆ ಅವ್ರದ್ದು ಮಾತ್ರ ತಗೊಳ್ತಾ ಇದ್ದೀವಿ, ಯಾರು ಕೊಡೋದಿಲ್ಲ ಅಂತ ಇದ್ರೆ ಅವ್ರ ಜಮೀನು ಮುಟ್ಟೋದಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ನೋಟಿಫಿಕೇಶನ್ ಹೊಡಿಸ್ತಾರೆ. ಅದನ್ನು ಹೇಳ್ತಾ ಇರೋದು ನಾವು. ಈಗ ಮಧ್ಯದಲ್ಲಿ 10 ಜನ ಕೊಡಲ್ಲ, 5 ಜನ ಕೊಡ್ತೀವಿ ಅಂದರೆ ಬಡಾವಣೆ ಹೆಂಗೆ ಮಾಡ್ತೀರಿ ನೀವು? ಕನೆಕ್ಟಿವಿಟಿ ಹೆಂಗಿರ್ತದೆ ಅದರಲ್ಲಿ? ಬಲವಂತವಾಗಿ ಕೊಡೋರು ತಗೊಂಡೋರು ಅವ್ರ ಮಧ್ಯದಲ್ಲೇ ನೀವು ಒಂಥರ ಭಿನ್ನಾಭಿಪ್ರಾಯ ಉಂಟು ಮಾಡ್ತಾ ಇದ್ದೀರಿ. ಬೇಡ ಅಂದಮೇಲೆ ಬೇಡ, ಯಾಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತಾ ಇದ್ದೀರಿ? ಅದನ್ನು ನಾವು ಹೇಳ್ತಾ ಇರ್ತಕ್ಕಂಥದ್ದು. ನೀವು ನೋಟಿಫಿಕೇಶನ್ ಮಾಡಿಬಿಟ್ಟು ಕೊನೆಗೆ ಅವ್ರಿಗೆ ಏನಾಗ್ತದೆ ಅಂದರೆ ಡಿನೋಟಿಫೈ ಮಾಡೋಕ್ಕಾಗಲ್ಲ ಯಾವುದೇ ಸರ್ಕಾರ, ಮತ್ತು ಅವರು ಕೂಡ ಲೋನ್ ತೊಗೊಳಕ್ಕಾಗಲ್ಲ. ಯಾಕಂದ್ರೆ ಒಂದ್ಸರಿ ಡಿನೋಟಿಫಿಕೇಶನ್ ಆದರೆ ಈ ಥರ ರೈತರ ಕತ್ಕುಯ್ಯುವಂಥ ಕೆಲಸನೂ ಆಗಬಾರ್ದು. ಡಿನೋಟಿಫಿಕೇಶನ್ ಬಗ್ಗೆನೂ ಮಾತಾಡಿದ್ರು ಅವರು. ಹಿಂದೆ ಮಾಡಿರ್ತಕ್ಕಂಥ ಕುಮಾರಸ್ವಾಮಿ ಸರ್ಕಾರವರೇ ಮಾಡಿರುವಂಥದ್ದು, ಅದನ್ನೇ ನಾನು ಮುಂದುವರಿಸ್ತಾ ಇದ್ದೀನಿ, ನಾನು ಡಿನೋಟಿಫೈ ಮಾಡೋದಕ್ಕೆ ಹೋಗೋದಿಲ್ಲಪ್ಪ ಅನ್ನುವಂಥ ಮಾತನ್ನು ಆಯ್ತು. ಚನ್ನರಾಯಪಟ್ಟಣದಲ್ಲಿ ಯಾಕೆ ರೈತರ ಜಾಗನ ವಾಪಸ್ ಕೊಟ್ರಿ ನೀವು? ಅಲ್ಲಿ ಹೋರಾಟವನ್ನು ಮಾಡಿದಾಗ ಮುಖ್ಯಮಂತ್ರಿಗಳು ಮೊದಲನೇ ಸರಿ ಆದಾಗ ಎಲ್ಲ ರೈತರು ಹೋದಾಗ ಪ್ರಗತಿಪರ ಜೊತೆಯಲ್ಲಿ ಹೋದಂತ ಚನ್ನರಾಯಪಟ್ಟಣದಲ್ಲಿ ರೈತರ ಜಾಗವನ್ನು ಬಿಟ್ಟೇ ನೀವು. ಇದ್ಯಾವುದೋ 15 ವರ್ಷ ಆದಮೇಲೆ ನೀವು ಯಾಕೆ ಶುರು ಮಾಡ್ತಾ ಇದ್ದೀರಿ? ಯಾರಿಗೂ ಇಲ್ಲದೆ ಇರ್ತಾರೆ, ಯಾವುದೇ ಮುಖ್ಯಮಂತ್ರಿಗೆ ಇಲ್ಲದೆ ಇರ್ತಕ್ಕಂಥ ಕಾಳಜಿ ಯಾಕೆ? ಏರ್ಪೋರ್ಟ್ ಈಗ ಆ ಕಡೆನೇ ತಗೊಂಡೋಗ್ಬೇಕು ಅಂತ ಹೇಳ್ತೀರಿ, ಉದ್ದೇಶ ಏನು? ಸಹಜವಾಗಿ ಜನಗಳ ಮನಸ್ಸಿಗೆ ಬರೋದು